ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ನಗರದಲ್ಲಿ ಫೆಬ್ರವರಿ 1 ಭಾನುವಾರದಂದು ಅದ್ಧೂರಿಯಾಗಿ ಹಿಂದೂ ಸಮಾಜೋತ್ಸವ ಆಚರಿಸಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಮತ್ತು ಹಿಂದೂ ಸಮಾಜದ ಮುಖಂಡರು ಶಿಡ್ಲಘಟ್ಟ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿದರಲ್ಲದೆ ಜೈ ಶ್ರೀರಾಮ್ ಎಂಬ ಘೋಷವಾಕ್ಯಗಳು ಕೂಗಿದರು. ಏನು ಒಂದು ಹಿಂದೂ ಸಮಾಜೋತ್ಸವಕ್ಕೆ ಅರಿವು ಮೂಡಿಸತಕ್ಕಂಥ ಬೈಕ್ ರ್ಯಾಲಿ ಈ ದಿನ ಈಗ ಪೂರ್ಣಗೊಂಡು ಉಳಿದಿರೋದು ಇನ್ನು 2 ದಿವಸ. ಈ 2 ದಿನದಲ್ಲಿ ಎಲ್ಲರೂ ನಮ್ಮ ಹಿಂದೂ ಬಂಧುಗಳೆಲ್ಲ ಬಂದು 1ನೇ ತಾರೀಕು ಸಮಾಜೋತ್ಸವಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು. ಜೈ ಶ್ರೀರಾಮ್. ಶಿಡ್ಲಘಟ್ಟ ಹಿಂದೂ ಸಮಾಜೋತ್ಸವ ಫೆಬ್ರವರಿ 1ನೇ ತಾರೀಕು ಎಲ್ಲ ಹಿಂದೂ ಬಾಂಧವರು ಮುಖಂಡರು ಈ ಒಂದು ಶಿಡ್ಲಘಟ್ಟದಲ್ಲಿ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಆಯೋಜನೆ ಏನು ಬಳಸಿದ್ದಾರೆ, ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇವತ್ತಿನ ದಿವಸ ನಗರದಲ್ಲಿ ಆಯ್ದ ಬೀದಿಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿರ್ತೀವಿ. ಈಗಾಗಲೇ ಪ್ರತಿ ಮನೆಗೂ ಪ್ರತಿ ಅಂಗಡಿಗೂ ಸಹ ಕರೆಪತ್ರಗಳನ್ನು ಸೇರಿಸೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ಮುಟ್ಟಿಸಿದ್ದಾರೆ. ಅದರ ಹೊರತಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಗರದಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ನಮ್ಮ ಹಿಂದೂ ಬಾಂಧವರು ಇವತ್ತಿನ ದಿವಸ ಮಾಡಿದ್ದೀವಿ. ಶಿಡ್ಲಘಟ್ಟದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಕ್ಕರಳಿನಿಂದ ನಮ್ಮ ಶಿಡ್ಲಘಟ್ಟದಲ್ಲಿ ಫೆಬ್ರವರಿ 1ನೇ ತಾರೀಕು ಸರಿಯಾಗಿ 11:00 ಬಸ್ ನಿಲ್ದಾಣದ ಸಲಾರ್ಪುರಿಯಮ್ಮ ದೇವಸ್ಥಾನದ ಬಳಿಯಿಂದ ಒಂದು ಶೋಭಾಯಾತ್ರೆಯ ಮುಖಾಂತರ ಆಯ್ದ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವೇಣುಗೋಪಾಲ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏನು ನಿಶ್ಚಯ ಮಾಡಿದ್ದಾರೆ. ಅದರ ಕುರಿತಾಗಿ ಈಗಾಗಲೇ ತಾಲೂಕಿನಾದ್ಯಂತ ಪ್ರಚಾರ ಆಗಿದೆ. ನಾವು ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ, ದಯಮಾಡಿ ಇದು ಯಾವುದೇ ಪಕ್ಷಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ಹಿಂದೂ ಬಾಂಧವರು ಸೇರಿ ಮಾಡಿರ್ತಕ್ಕಂಥ ಒಂದು ಹಿಂದೂ ಸಮಾಜೋತ್ಸವ. ನಮ್ಮ ಭಾರತ ಸನಾತನ ಧರ್ಮ ಹಿಂದುತ್ವದ ಐಕ್ಯತೆಯನ್ನು ಉಳಿಸ್ಬೇಕು ಅಂತೇಳಿದ್ರೆ ನಾವೆಲ್ಲರೂ ಸಹ ಒಂದಾಗಬೇಕು. ಮುಂದಿನ ಪೀಳಿಗೆಗೆ ನಾವು ಈ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯುವ ಪೀಳಿಗೆಯಲ್ಲಿ ಸನಾತನ ಧರ್ಮದ ಬಗ್ಗೆ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರೂ ಸಹ ಒಂದಾಗಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ವಾಗತ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಇದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮುಖಾಂತರ ಪ್ರತಿಯೊಬ್ಬರಲ್ಲೂ ಮನವಿಯನ್ನು ಮಾಡ್ತೀವಿ. ಈಗಾಗಲೇ ನಾವು ನಿರೀಕ್ಷೆಯನ್ನು ಸುಮಾರು ಒಂದು 4,000 ರಿಂದ 5,000 ಮೇಲ್ಪಟ್ಟು ಎಲ್ಲ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತೀವಿ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ನಮಗೆ 5,000 ಮೇಲೆ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಚಾರ ಈಗಾಗಲೇ ಎಲ್ಲ ಕಡೆಯೂ ಪ್ರಚಾರ ಮುಗಿದಿದೆ, ಕರಪತ್ರಗಳನ್ನು ಹಂಚೆ ಆಗಿದೆ. ಇನ್ನೇನಿದ್ರೂ ನಗರದ ಬೀದಿಗಳನ್ನು ಬಂಟಿಂಗ್ಸ್ ಮುಖಾಂತರ ಒಂದು ಶೃಂಗಾರಗೊಳಿಸೋದ್ರ ಮುಖಾಂತರ ನಮ್ಮ ಹಿಂದುತ್ವವನ್ನು ಸಾರಬೇಕು, ಹಿಂದುತ್ವವನ್ನು ಮನದಲ್ಲಿಟ್ಕೊಂಡು ಅದನ್ನು ಪೂಜಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಸೀಮಿತನ ಇಲ್ಲ ಅಲ್ಲಿಗಲಿಂದ ಏನಾದರೂ ಬರ್ಬೋದಾ? ಇದು ನಮ್ಮ ಭಾರತದಾದ್ಯಂತ ಪ್ರತಿ ತಾಲೂಕುಗಳಲ್ಲೂ ಮಾಡ್ತಾ ಇದ್ದಾರೆ ಈ ಒಂದು ಹಿಂದೂ ಸಮಾಜೋತ್ಸವ. ಇದು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಈ ಸಿದ್ಧತೆಗಳನ್ನು ಮಾಡ್ತಾ ಇರೋದು. ಅಧಿತಾಮಣಿಯಲ್ಲಿದೆ, ನಾಳೆ ತಾಲೂಕಿನಾದ್ಯಂತ ಹಳ್ಳಿಗಳು, ತಾಲೂಕು ಅಂತ ಹೇಳಿದ್ರೆ ನಗರ ಗ್ರಾಮಾಂತರ ಎಲ್ಲ ಸೇರಿ ಎಲ್ಲ ಹಿಂದೂ ಬಾಂಧವರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕಂತ ಈಗಾಗಲೇ ಪ್ರಚಾರವನ್ನು ಮುಗಿದಿದೆ.
ಗಣ್ಯರ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಗೋವಿಂದರಾಜ್ ಅವರು ಜಿಲ್ಲಾ ಸಂಚಾಲಕರಾಗಿದ್ದಾರೆ. ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದಾರೆ. ಈ ವೇದಿಕೆಯಲ್ಲಿ ಆಯ್ದ ಪ್ರಮುಖರು ಕೇವಲ 3-4 ಜನಕ್ಕೆ ಮಾತ್ರ ಅಧ್ಯಕ್ಷರನ್ನು ಒಳಗೊಂಡಂತೆ ಅವಕಾಶ ಇರುತ್ತದೆ. ಇದು ಕೇವಲ 1 ತಾಸಿನ ಕಾರ್ಯಕ್ರಮ ಇರುತ್ತದೆ. ವೇದಿಕೆ ಕಾರ್ಯಕ್ರಮ ಸರಿಯಾಗಿ 2 ಗಂಟೆಯಿಂದ 3 ಗಂಟೆ ಒಳಗಡೆ ಮುಕ್ತಾಯವಾಗ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಮುಂಚೆ ಶೋಭಾಯಾತ್ರೆಯ ಮುಖಾಂತರ ಆಯ್ದ ಬೀದಿಗಳಲ್ಲಿ ಶೋಭಾಯಾತ್ರೆ ಸಂಚಾರ ಆಗುತ್ತೆ.